ಆಗ್ಬೇಕು ಅಂದ್ರೆ ನಮ್ಮನ್ನ ಆಳ್ತಿರೋರು ಸರಿಯಾಗಿರ್ಬೇಕು. ಸರಿಯಾಗಿರೋರ್ನ ನಾವು ಆಯ್ಕೆ ಮಾಡ್ಬೇಕು. ಸಂತೆಲಿರೋ ತರಕಾರಿ ತಾನೇ ನಾವ್ ತರಕಾಗತ್ತೆ? ಸಂತೆಲಿ ಎಲ್ಲಾ ತರ ತರಕಾರಿನೂ ಇರುತ್ತೆ ರೀ. ಅದ್ರಲ್ಲಿ ಬಲ್ತಿರೋದನ್ನ ಎತ್ತು ಬಿಸಾಕಿ ಎಳೆದನ್ನ ಒಳ್ಳೆದನ್ನ ನಾವು ಆಯ್ಕೆ ಮಾಡ್ಕೋಬೇಕು. ವೈಶಾಲಿ, ಇದಕ್ಕೆ ಪೂಜೆ ಪುನಸ್ಕಾರ ಅಂತ ಏನು ಇರಲ್ವಾ? ಯಾಕಿಲ್ಲ ಪಾರು, ದುಬಾರಿ ಪೂಜೆ ಯಾಗ ಹವನ ಎಲ್ಲ ಮಾಡ್ಸೋದು ನಮ್ ರಾಜಕೀಯದವ್ರೆ ತಾನೆ. ಅಷ್ಟೊಂದು ದುಡ್ಡು ಅವ್ರಿಗೆ ಎಲ್ಲಿಂದ ಬರುತ್ತೆ? ಯಾರ್ದ ದುಡ್ಡು ಎಲ್ಲಮ್ಮನ್ ಜಾತ್ರೆ, ಹೇಳೋದ್ ವೇದ ಅಂತ ತಿನ್ನೋದ್ ಬದ್ನೆಕಾಯಿ. ನಮ್ಮ ವೇಗದೂತ ಶಾಸ್ತ್ರಿಗಳಿದಾರಲ್ಲ, ಅವ್ರು ಕೆಲವು ವಿಶೇಷವಾದ ಪೂಜೆಗಳು ಮಾಡಿಸ್ತಾರೆ. ಅದನ್ನ ಮಾಡಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಹೌದು ರಾಮ, ನಮ್ಮನೇಲಿ ನೀರ್ ಬರ್ತಾನೆ ಇರ್ಲಿಲ್ಲ. ವೇಗದೂತ ಶಾಸ್ತ್ರಿಗಳು ಬಂದು ಟ್ಯಾಂಕಿಗೆ, ನಲ್ಲಿಗೆ, ಪೈಪಿಗೆ ಪೂಜೆ ಮಾಡಿದ್ಮೇಲೆ ಬೇಕಾದಷ್ಟು ನೀರು ಬರ್ತಾ ಇದೆ. ನಿಲ್ಲಿಸಿದ್ರು ಲೀಕ್ ಆಗ್ತಿದೆ. ಪಾರು, ನೀನ್ ಮೊದ್ಲು ವೇಗದೂತ ಶಾಸ್ತ್ರಿಗಳನ್ನ ಕರ್ಸು, ಆಮೇಲೆ ಏನ್ ಮಾಡ್ಬೇಕು ಅಂತ ನಾವು ನಿರ್ಧಾರ ಮಾಡೋಣ. ಒಳ್ಳೆ ಐಡಿಯಾ. ವೇಗದೂತ ಶಾಸ್ತ್ರಿಗಳೇ ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ ಅಮ್ಮ. ನೋಡಮ್ಮ, ಈ ವೇಗದೂತ ಶಾಸ್ತ್ರಿ ಇಟ್ರೆ ಲಗ್ನ, ಬಿಟ್ರೆ ಭಗ್ನ. ನಾನ್ ಹೇಳ್ದಂಗೆ ಕೇಳಿ, ದೇವರೇ ನಿಮ್ಗೆ ಎಲ್ಲಾ ರೀತಿಯ ಅನುಕೂಲಗಳನ್ನು ಮಾಡ್ಕೊಡ್ತಾನೆ. ಶಾಸ್ತ್ರಿಗಳೇ, ನಮ್ಮ ಸಮಾಜದ ಪರಿಸ್ಥಿತಿ ಸುಧಾರಿಸಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಏನ್ ಮಾಡಿದ್ರೆ ನಮ್ಮ ರಾಜಕಾರಣಿಗಳು ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ? ನಮ್ ಜನ ಆರಾಮಾಗಿ 5 ವರ್ಷಕ್ಕೆ ಒಂದೇ ಸಲ ವೋಟ್ ಹಾಕೋದ್ ಯಾವಾಗ? ಇವಾಗ ಕೋತಿಗಳನ್ನ ಒಂದು ಪಂಜರದೊಳಗೆ ಹಾಕಿ ಒಂದು ಬಾಳೆಹಣ್ಣು ಎಸ್ತ್ರೆ ಅವು ಕಾದಾಡದೆ ಇರತ್ತೆ. ಇರೋದೊಂದೇ ಬಾಳೆಹಣ್ಣು, ಎಲ್ರಿಗೂ ಬೇಕಾಗಿದೆ. ಇದು ಸದ್ಯದ ರಾಜಕೀಯ ಪರಿಸ್ಥಿತಿ. ಇದಕ್ಕೇನಾದ್ರೂ ಒಂದು ಪರಿಹಾರ ಹೇಳಿ. ಗುರುಗಳೇ, ಮಾಮೂಲಾಗಿ ಕುಂಬಳಕಾಯಿ, ಕಳಶ, ಪಂಚೆ ಅಂತ 1000 ರೂಪಾಯಿ ಪೂಜೆ ಮುಗಿಸ್ಬಿಡ್ಬೇಡಿ. ಯಾವ್ದಾದ್ರು ವಿಶೇಷ ಪೂಜೆ ಮಾಡಿಸಿ. ಇಲ್ಲ ಅಂದ್ರೆ ನೀವು ಆರ್ಡಿನರಿ ಪುರೋಹಿತರ ತರ ಡಿಮ್ಯಾಂಡ್ ಕಳ್ಕೊಂಡ್ಬಿಡ್ತೀರಿ. ಶಿಷ್ಯ ಅಂದ್ರೆ ನೀನೇ ಕಣಯ್ಯ, ಕರೆಕ್ಟ್ ಆಗಿ ಒಳ್ಳೆ ಸಜೆಷನ್ ಕೊಡಿಯ. ನೋಡಿ ಅಮ್ಮ, ಈಗ ನಾವು ದೋಷ ಪರಿಹಾರಕ್ಕೆ ಏನೇನೋ ಮಾಡ್ತೀವಿ. ಈಗ ಉದಾಹರಣೆಗೆ ಮಳೆ ಬರಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಕತ್ತೆಗಳಿಗೆ ಮದುವೆ ಮಾಡಿಸ್ಬೇಕು. ಕರೆಕ್ಟ್. ಯಾಕೆ? ಮಳೆ ಬರಕ್ಕೆ. ನೋಡಿ ಅಮ್ಮ, ಕತ್ತೆಗಳು ಗಾರ್ಧವ ದೇವರು, ಅದಕ್ಕೆ. ಕಪ್ಪೆಗಳಿಗೆ ಮದುವೆ ಮಾಡಿಸ್ತೀವಿ. ಕರೆಕ್ಟ್. ಯಾಕೆ? ಮಳೆ ಬರಕ್ಕೆ. ನೋಡಿ, ಕಪ್ಪೆಗಳಿಗೂ ಹೊಸ ನೀರಿಗೂ ಬಹಳ ಸಂಬಂಧ ಇದೆ. ಹೊಸ ನೀರು ಬಂದಾಗ ಕಪ್ಪುಗಳು ಒಟ್ವಟ ಒಟ್ವಟ ಅಂತ ಒಟ್ಕೊಟ್ಟತ್ವೆ. ಅದೇ ರೀತಿ ರಾಜಕೀಯ ಬದಲಾಗಬೇಕಾದ್ರೆ ನೀವು ಪೂಜೆ ಮಾಡಿಸ್ಬೇಕಾಗುತ್ತೆ. ಮುಂದೆ ಹೇಳಿ ಗುರುಗಳೇ. ನೋಡಿ ಅಮ್ಮ, ಈಗ ಮಂಗಗಳಿಗೆ ನಾವು ಮದುವೆ ಮಾಡಿಸ್ಬೇಕು. ಮಂಗ ಅಂದ್ರೆ ದೈವ ಸ್ವರೂಪ, ಶ್ರೀರಾಮನ ಬಂಟ, ರಾಮಾಯಣದ ಮುಖ್ಯ ಪಾತ್ರದಲ್ಲಿ ಮೆರೆದ ಪ್ರಾಣದೇವರು. ಅದೆಲ್ಲ ಸರಿ ಶಾಸ್ತ್ರಿಗಳೇ, ನಾವ್ ಹೇಗೆ ಮಂಗಗಳಿಗೆ ಮದುವೆ ಮಾಡ್ಸಕ್ಕಾಗುತ್ತೆ? ಇದಕ್ಕ ಒಪ್ಕೋತವ? ಖರ್ಚಕ್ ಬರಲ್ವಾ? ಮಂಗಗಳು ಒಪ್ಪಿದ್ರು ಫಾರೆಸ್ಟ್ ಆಫೀಸರ್ ಒಪ್ಪಲ್ಲ. ಒಂದ್ ವೇಳೆ ಮಂಗಗಳಿಗೆ ಮದ್ವೆ ಮಾಡ್ಸಿದ್ರೆ ಬೇರೆ ತರನೇ ತೊಂದ್ರೆ ಶುರು ಆಗುತ್ತೆ. ನಾವ್ ಮದ್ವೆ ಸೋಗ್ನ ಮಾಡ್ಸಿಲ್ಲ ಅಂದ್ರೆ ಮಂಗಗಳು ಬ್ರಹ್ಮಚಾರಿಯಾಗೆ ಇದ್ಬಿಡ್ತಾವ. ಎಂತ ಒಳ್ಳೆ ಪ್ರಶ್ನೆ ಕೇಳಿದ್ಯಮ್ಮ. ಈಗ ನಾವು ಬೆಳಗ್ಗೆ ಎದ್ದು ವೆಂಕಟೇಶ್ವರ ಸುಪ್ರಭಾತ ಹಾಕ್ತೀವಿ. ಎದ್ದೇಳು ಮಂಜುನಾಥ ಮಾರ್ನಿಂಗ್ ಆಯ್ತು ಅಂತ ಹಾಡ್ತೀವಿ. ನಾವು ಹಾಡದಿದ್ರೆ ದೇವ್ರು ಹೇಳೋದೇ ಅಲ್ವಾ? ಶಾಸ್ತ್ರಿಗಳೇ, ಏನ್ ಹೇಳ್ಬಿಟ್ರೆ, ನಿಮ್ದು ಬರೀ ತಲೆ ಅಲ್ಲ, ನೀರ್ ಒಲೆ. ನೋಡಮ್ಮ, ನಮ್ಮ ಸಂತೋಷಕ್ಕೆ ನಾವು ಕೆಲವು ಪೂಜೆಗಳನ್ನು ಮಾಡ್ತೀವಿ. 2 ಸುಂದರವಾದ ಮಂಗಗಳನ್ನ ಹಿಡ್ಕೊಂಡು ಬರ್ತೇವೆ. ಪರಸ್ಪರ ಒಪ್ಪಿಗೆನಾ ಅಂತ ಕೇಳ್ತೀವಿ. ಅವುಗಳಿಗೆ ಬಾಳೆಹಣ್ಣು ಕೊಡ್ತೀವಿ, ಹೊಸ ಬಟ್ಟೆ ಹಾಕ್ತೀವಿ. ಪೂಜೆ ಆದ್ಮೇಲೆ ಅವುಗಳನ್ನ ಆಯಾ ಮರಗಳಿಗೆ ಬಿಟ್ಟು ಬಿಡ್ತೀವಿ. ಇದಕ್ಕೆ ಮಂಗಗಳು ಒಪ್ಕೋಬೇಕು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಪ್ಕೋಬೇಕು. ಈ ಕೆಲಸ ನೀವು ಮಾಡಿ ನನಗೆ 10,000 ರೂಪಾಯಿ ಕೊಡಿ. ಎಲ್ಲಾ ವ್ಯವಸ್ಥೆನೂ ನಾನ್ ಮಾಡ್ತೇನೆ. ಈ ಪ್ರಾಣಿ ದಯ ತಂದವರು ಅವ್ರಿಗೆ ಕರಿಯಮ್ಮ, ಮದುವೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ಲಿ. ನೋಡಮ್ಮ, ಈ ವೇಗದೂತ ಶಾಸ್ತ್ರಿ ಬಂದ್ರೆ 5,000, ಸಲಹೆ ಕೊಟ್ರೆ 10,000. ಕೊಡ್ತೀವಿ ಬಿಡಿ. ಕೊಡೆ. ನೀನೇ ಕೂಡ. ಯಾಕ್ರಿ ಅವ್ರ ಜೊತೆ ನೀವು ಮದ್ವೆಗೆ ಹೋಗ್ಲಾರ್ದ ಒಬ್ರ ಮನ್ಯಾಗ ಕುಂತೀರಿ? ಅಯ್ಯೋ, ಯಾವ ಮದ್ವೆ ಎಂತ ಮದ್ವೆ ನಮಗೆ ಗೊತ್ತಿಲ್ಲದಲ್ಲ. ನಿಮ್ ಕಡೆ ರೊಕ್ಕ ಕಿತ್ಕೊಂಡಿಲ್ಲೇನು? ನಮ್ಮ 10,000 ರೂಪಾಯಿ ಇಸ್ಕೊಂಡು ಹೋದ್ರು. ಅದು ಎಲ್ಲಿಗೆ ಹೋದ್ರು, ಅದೇನ್ ಕತೆನೋ ಒಂದು ಗೊತ್ತಾಗ್ತಾ ಇಲ್ಲ. ಬರ್ತಾರಲ್ಲ ಅವ್ರನ್ನ ಕೇಳ್ರಿ. ಮದ್ವೆ ಚೆನ್ನಾಗಿತ್ತಲ್ವಾ? ಹೌದು ಪಾರು, ನಾವ್ ಮೊದ್ಲೇ ಪ್ಲಾನ್ ಮಾಡಿದ್ರೆ ಇದೇ ಕಚೇರಿ ಮಂಜುಕ್ಕೂ ವೇದಂಗೂ ಮದ್ವೆ ಮಾಡ್ಬಿಡುವಾಗಿತ್ತು. ಎಲ್ಗಮ್ಮ ಹೋಗಿದ್ರಿ? ಮಂಗನ್ ಮದ್ವೆಗೆ. ಮಂಗನ ಮದುವೆಗೆ ಇಡೀ ಝೂ ಹೋಗಿತ್ತಾ? ಹೌದು, ಅಲ್ಲಿ 2 ಮಂಗಗಳು ಕಡಿಮೆ ಇದ್ವು. ವೇದ ಮಂದಿ ಎಲ್ಲ ಹೋಗಿದ್ರು ಬಿಡಮ್ಮ. ಇಲ್ಲ, ನಿಮ್ಗೆ ಹೇಳಿದ್ದು ರೀ ಪರಮೇಶ್ವರ್ ಅವರೇ, ನಮ್ ಸರ್ಕಾರ ನೀಟಾಗಿ ನಡೀಲಿ, ರಾಜಕಾರಣಿಗಳಿಗೆ ಒಳ್ಳೆ ಬುದ್ಧಿ ಬರ್ಲಿ ಅಂತ ನಾವೆಲ್ಲ ಸೇರ್ಕೊಂಡು 2 ಮಂಗಗಳಿಗೆ ಮದ್ವೆ ಮಾಡಿದ್ವಿ. ಆ ಮಂಗಗಳು ಎಷ್ಟು ಚೆನ್ನಾಗಿ ಕೋಆಪರೇಟ್ ಮಾಡ್ಲು ಗೊತ್ತಾ? ಹೇಳಿದಕ್ಕೆಲ್ಲ ಅಂತಿತ್ತು. ಬಂದವ್ರಿಗೆಲ್ಲ ಊಟ ಹಾಕಿದ್ವಿ, ತಾಂಬೂಲ ಕೊಟ್ವಿ, ಬಾಳೆಹಣ್ಣು ಕೊಟ್ವಿ. ನಿಮ್ಮಿಬ್ರಿಗೂ ಮದ್ವೆ ಅಂದಿದ್ಕೆ ಮಂಗಗಳು ಸ್ವಲ್ಪ ಕೂಡ ಗಲಾಟೆನ ಮಾಡ್ಲಿಲ್ಲ. ಅಯ್ಯೋ, ಹೇಗ್ರಿ ಗಲಾಟೆ ಮಾಡ್ತವೆ? ಪರಸ್ಪರ ಲವ್ ಮಾಡ್ತಿದ್ವು ಅನ್ಸುತ್ತೆ.
ಅದ್ ನಿಮ್ಗೆ ಹೇಗ್ ಗೊತ್ತು? ಎಂತೆತ್ತಲ್ಲ ಅವನ ನಾನು ಮಾಡಿಲ್ಲ ರೀ. ಸೀರಿಯಲ್ ಅಲ್ಲಿ ಸಿನಿಮಾದಲ್ಲಿ ರೇ ಆ ಮಂಗಗಳು ಮರದ ಮೇಲೆ ಹೆಂಗೋ ಸಂಸಾರ ಮಾಡ್ಕೊಂಡು ಇರ್ತಿದ್ವು. ಅವನ್ ಯಾಕ್ರಿ ಕೆಳಗೆ ಇಳ್ಸ್ಕೊಂಡ್ಬಂದ್ ಮದುವೆ ಮಾಡ್ತಿದ್ರೆ? ಕಲ್ಯಾಣಕ್ಕೆ ಶಾಸ್ತ್ರಿಗಳು ಹೇಳಿದ್ರು ಮಂಗಗಳಿಗೆ ಮದುವೆ ಮಾಡಿಸಿದ್ರೆ ನಿಮ್ಗೂ ಒಳ್ಳೇದಾಗುತ್ತೆ, ರಾಷ್ಟ್ರೀಯಕ್ಕೂ ಒಳ್ಳೇದಾಗುತ್ತೆ ಅಂತ. ಅದಕ್ಕೆ ನಾವು ಮಂಗಗಳಿಗೆ ಮದುವೆ ಮಾಡಿಸ್ಬಿಟ್ವಿ. ಲೋಕ ಕಲ್ಯಾಣಕ್ಕೆ ಪ್ರಪಂಚ ತಲೆ ಮೇಲೆ ಉಟ್ಕೊಂಡಿದ್ಯಾ ನೀನು? ಅಲ್ಲಮ್ಮ ನಾನು 10,000 ರೂಪಾಯಿ ಕೈ ಬಿಟ್ಟು ಹೋಯ್ತಲ್ಲ. ಶಾಸ್ತ್ರಿಗಳು ಹೇಳಿದ್ಮೇಲೆ 10,000 ಅಲ್ಲ 10 ಲಕ್ಷ ಖರ್ಚಾದ್ರೆ ಪೂಜೆ ಮಾಡಿಸ್ಲೇಬೇಕು. ರೀ ಪರಮೇಶ್, ಮಂಗಗಳು ಸಾಕ್ಷಾತ್ ಆಂಜನೇಯನ ಸ್ವರೂಪ. ಅವುಗಳ ಆಶೀರ್ವಾದ ಪಡೆದ್ರೆ ನಿಮ್ಗೆ ಒಳ್ಳೇದು. ನಿಮ್ ಸೀರಿಯಲ್ಗೆ ಒಳ್ಳೆ TRP ಸಿಗುತ್ತೆ. ಮಂಗಗಳು ಕೋಪ ಮಾಡ್ಕೊಂಡ್ರೆ ನಿಮ್ಗೇನೆ ತೊಂದ್ರೆ. ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ನೋಡಿ ಆ ವೇಗದೂತ ಶಾಸ್ತ್ರಗಳು ನಮ್ಮ ಮನೆಗೂ ಬರೋದು ಬೇಡ, ಮಂಗಗಳಿಗೆ ಶೋಭನ ಮಾಡಿಸಿ ಶಾಸ್ತ್ರ ಮಾಡಿಸಿ ಅದು ಇದು ಅಂತ ಹೇಳ್ಬಿಟ್ಟು ಖರ್ಚು ನನ್ನ ತಲೆ ಮೇಲೆ ತರೋದು ಬೇಡ. ಮಂಗ್ಯಾಗ ಮದುವೆ ಮಾಡ್ತಾರ ಅಂತ ಹೇಳಿ ಮನೆಗೆ ಬಂದ್ರೆ ಏನ್ ಮಾಡ್ತೀರಿ? ಹಂಗೆ ಬಾಲ ಕಟ್ಟು ಮಾಡಿ ಕಳಿಸ್ಬಿಡ್ತೀನಿ. ಹೇಗೆ ಹೇಳ್ತಾ ಇದಾರೆ? ಲೇ ಪಾರು, ನೀನೇನ್ ಹೆದರಬೇಡ ಕಣೆ. ಹುಳು ಮಾನವರಿಂದ ಹುಲ್ಕಟ್ಟಿನ ಅಳ್ಳಾಡ್ಸಕ್ಕಾಗಲ್ಲ. ವೈಶಾಲಿ, ನಾವು ಮಂಗಗಳಿಗೆ ಮದ್ವೆ ಮಾಡಿಸಿ ಫಲ ಪಡ್ಕೊಂಡ್ ಬಂದಿದೀವಿ. ಇವರು ಬಾಲ ಕಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಶಾಪ ತಟ್ಟಲ್ವಾ? ಲೇ, ಇವ್ರು ಅನ್ಕೊಂಡಿದ ತಕ್ಷಣ ಕಟ್ ಮಾಡಕ್ ಅದೇನ್ ಬರ್ತಡೆ ಕೇಕ. ಆಂಜನೇಯನ್ ಬಾಲ ಕಣೆ, ತುಂಬಾ ಪವರ್ಫುಲ್. ನೀನ್ ಪುರಾಣದಲ್ಲಿ ಕೇಳಿಲ್ವಾ? ಒಂದ್ಸಲಿ ಆಂಜನೇಯ ಬಾಲ ತಗೊಂಡ್ ಬೀಸದಕ್ಕೆ ರಾವಣನ್ ಸೈನಿಕರೆಲ್ಲ ಔಟ್ ಆಫ್ ಕಂಟ್ರಿಗೆ ಎಗರಿದಂತೆ. ಪಿನ್ ಹಾಗಾದ್ರೂ ಒಂದು ಕೆಲಸ ಮಾಡಿ, ನಾನ್ ನೆಕ್ಸ್ಟ್ ವೀಕ್ ಗೋವಾಕ್ ಶೂಟಿಂಗ್ ಹೋಗ್ಬೇಕು ಅಂತಿದ್ದೀನಿ. ಲೈಟ್ ಆಗಿ ಬಾಲ್ದಲ್ಲಿ ಟಚ್ ಮಾಡಕ್ ಹೇಳಿ, ಹಂಗೆ ಟಿಕೆಟ್ ಇಲ್ದ ಹೋಗ್ಬಿಡ್ತೀನಿ. ನೋಡಿ ಅಮ್ಮ, ಎಲ್ಲಿ ಮರ್ಯಾದೆ ಇರಲ್ಲ ಆ ಜಾಗಕ್ಕೆ ನಾನು ಬರೋದಿಲ್ಲ. ನಿಮ್ ಯಜಮಾನರಿಗೆ ಇದ್ರ ಬಗ್ಗೆ ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ, ಆಸಕ್ತಿ ಇಲ್ಲ. ನಮ್ ಗುರುಗಳನ್ನ ಟೀಕೆ ಮಾಡ್ತಾರೆ. ನಮ್ ಗುರುಗಳ ಮುಖ ಹನುಮಂತನ್ ಟೈಪ್ ಇದೆ ಅಂತಾರೆ. ಹಾಗಂದ್ರೆ ಬಿಟ್ಟು ಬಿಡಿ ಗುರುಗಳೇ, ಕನ್ನಡಿ ನೋಡಿದ್ರೆ ತಿಳಿಯುತ್ತೆ. ನೋಡಿ, ನಮ್ ಗುಂಡಣ್ಣ ಬಾಂಬೆಲಿದ್ದಾರೆ. ಅವ್ರಿಗಾಗಿದ್ರೆ ಚಿಟ್ಕೆ ಹೊಡೆಯೋದ್ರಲ್ಲಿ ಒಪ್ಪಿಸ್ಬಿಡ್ತಿದೆ. ಈ ಪರಮೇಶ್ವರ್ ಅವರು ಸ್ವಲ್ಪ ಕಿರಿಕೋ, ಏನ್ ಹೇಳಿದ್ರು ತಟ್ಟಂತ ಒಪ್ಕೊಳಲ್ಲ. ನನ್ ಪತಿ ಪರಮೇಶ್ವರ ಕೋಪ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಶಾಸ್ತ್ರಗಳಲ್ಲೆಲ್ಲ ನಂಬಿಕೆ ಇಲ್ಲ, ಅದೇ ದೊಡ್ಡ ಸಮಸ್ಯೆ. ಯಾರಿಗೆ ಶ್ರದ್ಧಾ ಭಕ್ತಿ ಇರೋದಿಲ್ಲ ಅಂತವ್ರಿಗೆ ನಾನು ಶಾಸ್ತ್ರ ಹೇಳೋಲ್ಲಮ್ಮ. ಭಯ ಪಡಿಸ್ಲಿಲ್ಲ ಅಂದ್ರೆ ಮನುಷ್ಯ ಪೊಗ್ಗೋದಿಲ್ಲ. ಶಿಷ್ಯ ಅಂದ್ರೆ ನೀನೇ ಕಡ. ಈಗ ಶುರು ಹಚ್ಕೊತೀನಿ ನೋಡು. ಹೇಳ್ಬಿಡಿ ಶಾಸ್ತ್ರಿಗಳೇ, ಯಾಕೆ ಅನುಮಾನ ಪಡ್ತಾ ಇದ್ದೀರಾ? ಯಾವ ಬಾಯಿಂದ ಹೇಳಮ್ಮ? ನಿಮ್ಮ ಇಂದಲೇ ಹೇಳಿ. ನಾನು ಹೇಳಬಾರ್ದು ಅಂತ ಅನ್ಕೊಂಡಿದ್ದೆ. ನನ್ನ ಶಿಷ್ಯ ಒತ್ತಾಯ ಮಾಡ್ತೀಯಾನೆ. ನಿನ್ನ ಗಂಡನ ಜೀವಕ್ಕೆ ಅಪಾಯ ಇದೆಯಮ್ಮ. ನನ್ ಪತಿ ಪರಮೇಶ್ವರಂಗ ಅಪಾಯನ? ಏನದು? ಅವನು ಆಂಜನೇಯ ಸ್ವಾಮಿಗೆ ಸಿಟ್ಟು ಬರ್ಸಿಯಾನೆ. ಏನಾಗುತ್ತೆ? ಮಂಗಗಳು ಕಿರ್ಚಾಡೋದು ಅರ್ಚಾಡೋದು ನಿನ್ನ ಗಂಡನ ಕಿವಿಗೆ ಬಿದ್ರೆ ನಿನ್ನ ಗಂಡನ ಹಿಂದೆ ಮುಂದೆ ಏನ್ ಬೇಕಾದ್ರೂ ಆಗ್ಬೋದು. ಅಂದ್ರೆ ನನ್ ಪತಿ ಪರಮೇಶ್ವರನ್ ಪ್ರಾಣಕ್ಕೆ ಅಪಾಯ ಇದೆಯಾ? ಪ್ರಾಣ ಹೋದ್ರೆ ಮಣ್ಣು ಮಾಡಬಹುದು, ಅದು ದೊಡ್ಡ ಸಮಸ್ಯೆ ಅಲ್ಲ. ಆದ್ರೆ ಜೀವಂತವಾಗಿದ್ದು ಪ್ರತಿ ದಿವಸ ಅವಮಾನ, ತೊಂದರೆ, ನೋವು ಅನುಭವಿಸಿದೆಯಲ್ಲ, ಅದಕ್ಕಿಂತ ದೊಡ್ಡ ಶಿಕ್ಷೆ ಬೇರೆದಿಲ್ಲ. ಅಯ್ಯೋ, ನೀವ್ಯಾಕೆ ನಮ್ಗೆ ಈ ತರ ಶಿಕ್ಷೆ ಕೊಡ್ತಾ ಇದ್ದೀರಾ? ಏನಾಗುತ್ತೆ ಅಂತ ಬಾಯ್ಬಿಟ್ಟು ಹೇಳಿ. ಮಂಗಗಳು ಅರ್ಚೋದು ಕಿರ್ಚೋದು ನಿನ್ನ ಗಂಡನ ಕಿವಿಗೆ ಬಿದ್ರೆ ಅವನಿಗೆ ಮಂಗನ ತರ ಬಾಲ ಬೆಳೆಯುತ್ತೆ. ಆ ಬಾಲದಲ್ಲಿ ಅವನ ಪ್ರಾಣ ಇರುತ್ತೆ. ಇದಕ್ಕೆ ಪರಿಹಾರನೇ ಇಲ್ಲ. ನನ್ ಪತಿ ಪರಮೇಶ್ವರಂಗ್ ಬಾಲ ಬೆಳೆಯುತ್ತಾ? ಹಾಗೇನಾದ್ರೂ ಹೋದ್ರೆ ನನ್ ಗತಿ? ಬಾರು, ನಾನು ಶೂಟಿಂಗ್ ಹೋಗ್ಬಿಟ್ಟು ಬರ್ತೀನಿ. ರೀ, ಒಂದ್ ನಿಮಿಷ. ಯಾವುದೇ ಕಾರಣಕ್ಕೂ ಮಂಗ ಅಷ್ಟು ಶಬ್ದ ನಿಮ್ ಕಿವಿಗೆ ಬೀಳಬಾರ್ದು. ಅದಕ್ಕೆ ಏನಮ್ಮ, ಏನು ಕೇಳಿಸ್ತಾ ಇಲ್ಲ? ಕೇಳಿಸ್ದೇ ಇರೋದೇ ಒಳ್ಳೇದು. ಬಾಲ ಬೆಳೆದಿದ್ರೆ ಸಾಕಪ್ಪ. ತಗೊಳ್ಳಿ. ಹಾಕೊಂಬೇಕಾ? ಹಾ, ಇದನ್ನ ಹಾಕೊಂಡು ಹೆಂಗಮ್ಮ ಶೂಟಿಂಗ್ ಹೋಗೋದಾ? ಪ್ರಾಣಕ್ಕಿಂತ ಶೂಟಿಂಗ್ ಮುಖ್ಯನಾ? ಮಂಗ ಅರ್ಥ ಶಬ್ದ ನಿಮಗೆ ಕಿವಿ ಕೇಳಿಸಿ ಬಾಲ ಬೆಳೆದ್ರೆ ಆಮೇಲೆ ನನ್ ಗತಿ? ಯಾವುದೇ ಕಾರಣಕ್ಕೂ ಈ ಕ್ಯಾಪ್ ನ ಬಿಚ್ಚಬಾರ್ದು. ನಿಮ್ಮನ್ನ ನಂಬಕ್ಕಾಗಲ್ಲ. ಒಂದ್ ನಿಮಿಷ ಇರಿ. ಮಂಜು, ಮಂಜು ಬರ ಇಲ್ಲಿ. ಏನಕ್ಕಮ್ಮ? ಮಂಜು, ಇವ್ರ ಜೊತೆ ನೀನು ಶೂಟಿಂಗ್ ಹೋಗು. ಯಾವುದೇ ಕಾರಣಕ್ಕೂ ಕ್ಯಾಪ್ ತೆಗಿಯೋ ಹಾಗಿಲ್ಲ. ಕಿವಿಲಿರೋ ಹತ್ತಿನ ತೆಗಿಯೋ ಹಾಗಿಲ್ಲ. ಮಂಗನ ಅರ್ಚಾಟ ಇವ್ರ ಕಿವಿಗೆ ಬೀಳೋ ಹಾಗಿಲ್ಲ. ಮಂಗ ಇರೋ ರೋಡ್ಗಂತೂ ಹೋಗ್ಲೇಬೇಡ. ಹುಷಾರ ಕರ್ಕೊಂಡೋಗಿ ಹುಷಾರ ಕರ್ಕೊಂಡ್ ಬಾ. ಏನ ಹೋಗ್ ಬನ್ನಿ ನನ್ನ ಇಷ್ಟೊತ್ತು ಹೇಳ್ಬಿಟ್ರು. ಟಾಟಾ, ಬಾಯ್ ಬಾಯ್, ಹುಷಾರು. ಶೂಟಿಂಗ್ ಬಾಣೆ? ಸೋಮವಾರ ಇವತ್ತು ಶೂಟಿಂಗ್ ಬಾ ಅಂದೆ. ಈಗ ಸೋಮವಾರ ಅಂದೆ. ಯಾಕ್ರಿ ಪರಮವ್ರ, ರಾತ್ರಿ ಹಾಕೊಂಡಿದ್ ಕ್ಯಾಪ್ ನ ತಲೆಯಿಂದ ಇನ್ನೂ ತೆಗ್ದಲ್ಲ? ತಲೆನೋವೇನಿಲ್ಲಮ್ಮ, ಸುಮ್ಮನೆ ಹಾಕೊಂಡಿದೀನಿ. ಏನಾತೋ ಮಂಜ, ಇವ್ರ ಕಿವಿ ಕೇಳಲ್ದೇನೋ? ಕಿವಿಗೆ ಪ್ಯಾಕಿಂಗ್ ಕೊಟ್ಟಿದೀವಿ. ಯಾಕೋ? ಹೊರಗಡೆ ಕರ್ಕೊಂಡೋದಾಗ ಮಂಗ ಕಿರ್ಚು ಸೌಂಡ್ ಕೇಳಿ ಬಾಲ ಬಂದ್ರೆ ಅಂತ. ಯಾವ್ದೋ ಇದು ಕರ್ಮ ಅಲ್ಲ ಕಣ. ಇವ್ರಿಗೇನ್ ಬುದ್ಧಿ ಇಲ್ವೇನಾ? ಎಜುಕೇಟೆಡ್ಗಳಾಗಿ ಈ ಶಾಸ್ತ್ರ ಮೂಢನಂಬಿಕೆನಲ್ಲಿ ನಂಬ್ತಾರಲ್ಲ. ನಮ್ಮ ಕೆಲಸ ನಾವು ಮಾಡಬೇಕಷ್ಟೇ. ತೆಗಿಯೋದಿನ. ಅಯ್ಯಯ್ಯೋ, ಸುಮ್ನಿರಣಯ್ಯ, ಶೂಟಿಂಗ್ ಹೋಗಿ ಬರ್ತಂಕ ಇರ್ಲಿ. ಎಷ್ಟು ದಿನ ಅಲ್ಲಿ ಸೋಮವಾರ ಅಂತ? ವೈಶಾಲಿ, ರಾತ್ರಿ ಆಗಿದೆ ಅಲ್ವಾ? ಮಂಗಗಳೆಲ್ಲ ನಿದ್ದೆ ಮಾಡಿರುತ್ತೆ. ಕಿಚ್ಚಾಡೋ ಸೌಂಡೇ ಕೇಳಿಸಲ್ಲ ಅಂತ ಕ್ಯಾಪ್ ತೆಗಿರಿ ಅಂದೆ. ಭಯ ಬೇಡ ಕಣೆ.
ಸಾರಿ ಸಾರಿ. ಬಾರೋ ಇವತ್ತು ಬೆಳಗ್ಗೆ ಏನಾಯ್ತು ಗೊತ್ತಾ? ಗೊತ್ತಿಲ್ಲ. ನವೆ ಆಗ್ತಿದೆ ಅಂತ ಕ್ಯಾಪ್ ತೆಗೆದ್ನಮ್ಮ. ದರಿದ್ರ ಮಂಗಗಳು ಕಿರ್ಚ್ಬಿಡಲ್ಲ. ಪದೇ ಪದೇ ದರಿದ್ರ ಮಂಗಗಳು ಅಂತ ಹೇಳ್ಬೇಡ್ರಿ, ಅದು ದೇವ್ರು. ತಪ್ಪಾಯ್ತು, ಬಿಡ್ತು ಅನ್ನಿ. ಬಿಡ್ಬೇಕಾಗಿರೋದು ನಿನ್ನ. ಕಾಲೇ ವಿಪರೀತ ಬುದ್ಧಿ. ಇದ್ಯಾವ್ದು ಅನಾಹುತಕ್ಕೆ ಮುನ್ಸೂಚನೆ ಅಂತ ನನ್ನ ವೈಸೆನ್ಸ್ ಹೇಳ್ತಾ ಇದೆ ಕಣೆ. ವೈಸೆನ್ಸ್ ಅಂದ್ರೆ ಏನೇ? ವೈಶಾಲಿ ಸೆನ್ಸ್. ನಾನ್ ಸೆನ್ಸ್. ಇದೇನಪ್ಪ ಶೂಟಿಂಗ್ ಇಂದ ಸುಸ್ತಾಗಿ ಬಂದು ಹಿಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. ತೀರ್ಥಹಳ್ಳಿ ಮಾರಿಕಂಬ. ಏನಿದು ಕುಣಿಗಲ್ ರೋಡಲ್ಲಿ ಸರನಾಗಿ ಅಪಘಾತ ಆಯ್ತಲ್ಲ, ಆ ರೀತಿ ಒಬ್ರಿಗೊಬ್ರು ಶಾಕ್ ತಗೊಂತಿದ್ದೀರಾ? ಏನಿದು? ಇದಾ? ಅದಲ್ಲ ಅಣ್ಣಯ್ಯ, ಮತ್ತೆ ಇದು ಯಾರಿಗೆ ಬಂದಿರೋದು ಬಾಲ? ನಿಂಗೆ ಬಂದಿರೋದು. ಬಾಲ ನಂಗೆ ಬಂದಿದ್ದೇನೋ? ಶಾಸ್ತ್ರಗಳನ್ನ ನಂಬಿ ಅಂತ ಹೇಳ್ದೆ, ನನ್ ಮಾತು ಕೇಳಿದ್ರ? ಈಗ ನೋಡಿ ಯಾವ ಅವಸರ ಮಾಡ್ಕೊಂಡಿದ್ದೀರಾ? ರೀ ಪರಮೇಶ್ವರ್ ಅವರೇ, ಯಾರು ಏನಾರು ಹೇಳಿ, ಬಾಲ ನಿಮಗೆ ಸಖತ್ ಕಾಣಿಸ್ತಾ ಇದೆ, ತೆಗ್ಯಕ್ ಮಾತ್ರ ಹೋಗ್ಬೇಡಿ. ಸ್ವಲ್ಪ ಸುಮ್ನೆ ಇರ್ರಿ. ಈ ರೀತಿ ಬಾಲ ಹಾಕೊಂಡು ಹೋದ್ರೆ ಜನ ಏನಂತಾರ್ರಿ? ಮಂಗ ಅಂತಾರೆ. ದೇವರಂಶ ನಿಮ್ಗೆ ಬಂದಿದೆ ಅಂತ ಕೈ ಮುಗಿತಾರೆ, ತಿಂದಾಗ ಬಾಳೆ ಕೊಡ್ತಾರೆ. ಮಂಜು ಕತೆ ಕೇಳ್ತಾ ನಿಂತಿದ್ದಿಲ್ಲ, ಬಾಲನ್ ಕಿತ್ತಾಕೋ. ಹೌದೌದು ಅಣ್ಣಯ್ಯ ನಿಂತ್ಕೊಳ್ಳಿ. ಅಣ್ಣ ನಿಂಗೆ ಶೂಟಿಂಗ್ ಕಳ್ಸಿದ್ರೆ ಅಲ್ಲಿ ಮೀಟಿಂಗ್ ಮಾಡಿ ಇವನ್ನ ಗೇಟ್ ಪಾಸ್ ಕೊಟ್ಟು ಯಾವ್ದಾದ್ರು ರೂಲ್ ಸೆಟ್ಲ್ ಮಾಡ್ತಾರಷ್ಟೇ. ಇವಾಗ ಏನೋ ಮಾಡೋದು? ರೂಮ್ ಮಾಡಕ್ ಕೂಡಾಕೋದು. ರೀ ರೂಮಿಗೆ ಹೋಗ್ರಿ. ಮೇಡಮ್ಮ ಹೋಗಲ್ಲ. ಹೋಗ್ರಿ. ಹೋಗಲ್ಲಮ್ಮ, ಏನಕ್ಕೆ ಹೋಗ್ಬೇಕು? ಹೋಗ್ರಿ. ಹೋಗಲ್ಲ. ಮಂಜ, ರೂಮಲ್ಲಿ ಎರಡು ಕೊಡ ಬಾಳೆ ಇಟ್ಟಿದ್ಯಲ್ಲ, ಅಲ್ಲೇ ಇದ್ಯಾ? ಎರಡು ಗೋಳೆ ಬಾಗಿನ ಒಂದ್ ನಿಮಿಷ ನೋಡ್ಕೊಂಡ್ ಬರ್ತೀನಿ. ರೂಮ್ ಹೋಗ್ಬಿಟ್ರ ಬಾಗ್ಲ ಕಡೆ ಎಳ್ದು. ಈಗ ತರಕ್ ಹೋಗ್ತಾ ಇದ್ದೀನಿ. ಪಾರು ಅವರ, ವೈಶಾಲಿ ಅವರ. ಓ ಬಾಯಿರುಳಿ. ಅಯ್ಯೋ ಅದು ಈರುಳ್ಳಿ ಅಲ್ರಿ, ಬೆಳ್ಳುಳ್ಳಿ. ಎರಡಕ್ಕೂ ಇದು ಒಗ್ಗರಣೆಗೆ ಹಾಕೋದು. ಏನ್ ವಿಷಯ ಬಂದಿದ್ದು? ಪರಮ ಅವ್ರ ಬಾಲ ಬೆಳೆದ್ಬಿಟ್ಟೈತಲ್ರಿ, ರೋಡ್ನಾಗ ಓಡಾಡಕತ್ತಿದ್ರು. ರೂಮಲ್ಲಿ ಕೂಡಾಕಿದ್ವಿ. ಅಯ್ಯೋ ನಿಜವಾಗ್ಲೂ ರೋಡಲ್ಲಿ ನೋಡ್ದ್ಯಾ? ಹ್ಞೂನ್ರಿ. ವೈಶಾಲಿ, ನನ್ ಪತಿ ಪರಮೇಶ್ವರ ರೂಮಲ್ಲಿ ಇಲ್ಲ, ಒಳಗಡೆ ಕೂಡಾಕಿದ್ವಿ. ಅದ್ ಯಾವ ಇದ್ರ ಹೊರಗಡೆ ಹೋದ್ರು? ಬಾಲ ಬೆಳೆದೈತಲ್ರಿ, ಬಾಕ್ಲು ತಂದಾಗಿಂದ ಬಾಲನ ಹೊರಗೆ ಹಾಕಿ ಬೋರ್ಡ್ ತಕೊಂಡ್ ಹೋಗಿರ್ಬೇಕು. ಬಾಲದಿಂದ ಅಷ್ಟೆಲ್ಲ ಸಾಧ್ಯನಾ? ಹ್ಞೂನ್ರಿ ಪಾರು ಅವ್ರ, ಬಾಲ ಸಣ್ಣದು ಆಗ್ತೈತಿ, ದೊಡ್ಡದು ಆಗ್ತೈತಿ. ರಾಮಾಯಣದಾಗ ಹನುಮಂತ ಬಾಲನ ಸಿಂಹಾಸನ ಮಾಡ್ಕೊಂಡ್ ಕುಂತಿದ್ದಿಲ್ಲೇನು? ನೀನ್ ಅವ್ರನ್ನ ಎಲ್ಲಿ ನೋಡ್ದೆ? ದೊಂಬ್ರಾಟದವ್ರ ಜೊತೆಲಿ ಹೊರಗಿದ್ರು. ಲೇ ಪಾರು, ನಿನ್ ಗಂಡ ಏನಾರ ದೊಂಬ್ರಾಟ ಆಡೋರ್ ಕಣ್ಣಿಗೆ ಬಿದ್ರೆ ಅವ್ರ ಜೊತೆಲೆ ಕರ್ಕೊಂಡು ಹೋಗ್ಬಿಡ್ತಾರೆ. ಯಾಕೆ? ಲೇ ಬಾಲ ಇರೋ ಮಂಗ ಕಂಡ್ರೆ ಜನ ಬಿಡಲ್ಲ, ಇನ್ ಬಾಲ ಇರೋ ಮನುಷ್ಯ ಕಂಡ್ರೆ ಬಿಡ್ತಾರ? ಕರ್ಕೊಂಡ್ ಹೋಗಿ ಏನ್ ಮಾಡ್ತಾರೆ? ಮಂಗನ್ ಕೈಲಿ ಏನೇನ್ ಮಾಡ್ತಾರೋ ನಿನ್ ಗಂಡನ್ ಕೈಲಿ ಅದನ್ನೇ ಮಾಡ್ತಾರೆ. ದೇಹಕ್ಕೆ ಉಸಿರೇ ಸದಾ ಭಾರ ಇಲ್ಲ ಧಾರ ಮಾನವೇ ನಮ್ಮ ಆಸ್ತಿಯಮ್ಮ ಒಡವೆ ಬಂಗಾರ. ಒಂದ್ ಮಂಗ ಇಟ್ಕೊಂಡು ಆಡಿಸ್ತಿದ್ರಲ್ಲ, ಎಲ್ಲೋಯ್ತು? ಆ ಮಂಗನ ಪ್ರಾಣಿ ದಯಾದಂಗದವ್ರು ಹಿಡ್ಕೊಂಡು ಹೋಗ್ಬಿಟ್ರು ಕಣವ. ಮಂಗನ ಆಡಿಸ್ಬಾರ್ದಂತೆ. ಕೋತಿ ಇಲ್ಲ ಅಂದ್ರೆ ದೊಂಬರಾಟಲ್ಲಿ ಮಜಾನೇ ಸಿಗೋದಿಲ್ಲ. ಕೋತಿಗೆ ಏನ್ ಮಾಡ್ತೀರಾ? ಅದೇ ಗೊತ್ತಾಯ್ತಾ ಇಲ್ಲ ತಾಯಿ. ನೋಡಿ ಆಗ್ಲಿಂದ ಡೋಲ್ ಹೊಡಿತೀವಿ, ಮಗ ಡ್ಯಾನ್ಸ್ ಮಾಡ್ತೈತೆ, ಜನ ಸೇರ್ತಾ ಇಲ್ಲ, ಕಾಸು ಹಾಕ್ತಾ ಇಲ್ಲ. ತಗೊಳ್ಳಿ ₹1. ಬಂದ್ರೆ ಕೋತಿ ಇಲ್ಲ ಏನಿಲ್ಲ, ನಿಂತ್ಕೊಂಡ್ ಟೈಮ್ ವೇಸ್ಟ್. ನೋಡವ, ಈ ₹1 ಅರ್ಧ ಟೀನು ಬರಕಿಲ್ಲ. ಮಂಗ ಇಟ್ಕೊಂಡು ಆಡಿಸಿದಾಗ ಅದ್ ಕುಣಿಯೋದು, ಲಾಗ ಹಾಕೋದು ಅಂತ ಜನ ನೋಡಿ ಖುಷಿ ಪಟ್ಟು 500,000 ಹಾಕೋರು. ಈಗ ನೋಡು, ದೇವರೇ ಕಾಪಾಡ್ಬೇಕು ಕಣವ. ಅಪ್ಪ ಅಲ್ಲಿ ನೋಡು, ಬಾಲನ ಮನ್ಸ. ಆ ದೇವರೇ ಕಳ್ಸನ್ ಕಣವ. ಹೋಗುವ, ಕರ್ಕೊಂಬ. ಕೋತಿ. ಯಾರು ಕೋತಿ? ಶಾಪದಿಂದ ಹಿಂಗ ಆಗ್ಬಿಟ್ಟಿದೀನಿ ಅಷ್ಟೇ. ಮೂತಿ ನೋಡ್ರೆ ಗೊತ್ತಾಗಲ್ವಾ? ಬಾಲ ಐತಿ. ಇದೇ ಏನ್ ಮಾಡಕ್ಕಾಗತ್ತೆ? ಬಾ, ಅಪ್ಪ ಕರೀತೈತೆ. ಅಯ್ಯೋ, ನಮ್ಮಪ್ಪ ಊರಪ್ಪ ಕರೆದ್ರೆ ನಾನು ಹೋಗಿಲ್ಲ, ನಿಮ್ಮಪ್ಪ ಕರೆದ್ರೆ ಬಂದ್ಬಿಡ್ತೀನ. ಹೋಗಮ್ಮ ಸುಮ್ನೆ. ಏ ಬಾ.
ಶಾಕ್ ಆಯ್ತು. ಅಪ್ಪ ಕಾಫಿ. ಸಾಕ್ಷಾತ್ ಆಂಜನೇಯನೇ ನಿನ್ನ ತಾವು ಕಳ್ಸೋನೆ ಕಣಪ್ಪ. ಬಾಲ ಬೇರೆ ಐತೆ, ಬಾಲ ಬೇರೆ ಐತೆ, ಜೊತೆಲೇ ಇಲ್ಲ. ನೀನ್ ನೋಡಿ ಬಹು ಸಂತೋಷ ಆಯ್ತು ಕಣಪ್ಪ. ತಗ ಬಾಳೆ ಹೇಳ್ತೀನಿ. ನಮ್ಮ ಹತ್ರ ಒಂದು ಕೋತಿ ಇತ್ತು, ಅದನ್ನ ಯಾರೋ ಸಂಘದವರು ಕರ್ಕೊಂಡು ಹೋಗ್ಬಿಟ್ರು. ನೀನ್ ನಮ್ ಜೊತೆನೆ ಇರ್ತೀರಾ? ನಾನ್ ಏನ್ ಮಾಡ್ಬೇಕು? ಸರ್ಕಸ್ ಮಾಡ್ಬೇಕು, ಲಾಗ ಹಾಕ್ಬೇಕು, ಜನರನ್ನ ಖುಷಿ ಪಡಿಸ್ಬೇಕು. ನಮ್ಗೆ ಅದೆಲ್ಲ ಅಭ್ಯಾಸ ಇದೆ. ನನ್ನ ಮದ್ವೆ ಆಗ್ತೀರಾ? ಮದ್ವೆ ಬೇಕಾ? ಯಾಕ? ಮತ್ತೆ ಬಾಳೆಹಣ್ಣು ಕೊಟ್ಟಿಲ್ವಾ? ವಾ, ವರದಕ್ಷಿಣೆ ಕೊಟ್ಟು ಮದ್ವೆ ಆಗು ಅಂತ ಕೇಳೋದನ್ನ ಕೇಳಿದೀನಿ. ಇದ್ಯಾವ್ದ ಬಾಳೆಹಣ್ಣು ಕೊಟ್ಟು ಮದ್ವೆ ಆಗು ಅಂತ ಕೇಳ್ತಾ ಇರೋದು? ನೋಡೋ, ನೀನು ನನ್ನ ಮದ್ವೆ ಆದ್ರೆ ಇಡೀ ದೇಶನ ಫ್ರೀಯಾಗಿ ಸುತ್ಬೋದ. ಹೌದಪ್ಪ, ಬಾಲ ಇರೋ ಪ್ರಾಣಿಗೆ ಡಿಮ್ಯಾಂಡ್ ಜಾಸ್ತಿ. ಅದು ಅಲ್ದೆ ನೀನ್ ಬಾಲ ಹಿಡ್ಕೊಂಡು ಹಿಂಗೇನಾರು ಆಚೆ ಓಡಾಡ್ತಾ ಇದ್ರೆ ಜನ ನೀನ್ ನೋಡಿ ತಮಾಷೆ ಮಾಡ್ತಾರೆ. ನೀನ್ ಬಾಲ ಎಳಿತಾರೆ, ಬಾಲ ತಿರುಗಿಸ್ತಾರೆ, ಬಾಲ ತುತ್ತಾರೆ. ಹಂಗು ಮನೇಲಿ ನಿನಗ್ ಸೇರ್ಸಕ್ಕಿಲ್ಲ. ಅದಕ್ಕೆ ನಮ್ ಜೊತೆ ಆಯಾಗಿದ್ಬಿಡು. ಏನಂತೀಯ? ಹೌದಲ್ವಾ? ಕರೆಕ್ಟ್ ಆಗಿದ್ರೆ. ಹೌದು, ನೀನ್ ನನ್ ಜೊತೆ ಇದ್ರೆ ಸುರಕ್ಷಿತವಾಗಿರ್ತೀಯ. ಹಂಗಾರೆ ನಮ್ ಜೊತೆ ಇರಕ್ ಡಿಸೈಡ್ ಮಾಡ್ದೆ ಅಲ್ವಾ? ಶುರು ಗಚ್ಕ. ಬನ್ನಿ ಬನ್ನಿ ಬನ್ನಿ. ಮಂಜ, ಅಂಕಲ್ ಎಲ್ಲೆಲ್ಲಿ ಅಂತ ಹುಡ್ಕೋದು, ಎಲ್ಲೂ ಸಿಕ್ತಿಲ್ಲ. ಅವ್ರಿಂದ ಮನೆಗೆ ಹೇಗೆ ಹೋಗೋದು? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಮ್ಮ. ಯಾವ್ದೋ ಕೋತಿ ಕುಣಿತೈತೆ, ಬಾ ನೋಡೋಣ, ಟೈಮ್ ಪಾಸ್ ಆಗ್ತದೆ. ಯಾರಮ್ಮ ನೀವು? ಕೋತಿ ಹಿಡಿಯವ್ರ? ನಿಮ್ ಕಡೆಯಿಂದ ಕೋತಿ ಹಿಡಿಯೋ ತರ ಕಾಣಿಸ್ತಿದೀವಾ? ಅವ್ರು ನಮ್ಮ ಅಂಕಲ್ಲು. ನೀನ್ ಕಾಣಿಸಿಲ್ಲ ಕಣವ. ನಿನ್ ಪಕ್ಕದಲ್ಲಿರೋನು ತೀರ್ಥಳ್ಳಿ ಕೋತಿ ಬೋಟಿ ತಿನ್ನೋದ್ರ ಕಾಣಿಸ್ತವನೆ. ಸುಮ್ನೆ ಇರ್ರಿ, ನಾವು ಅವ್ರನ್ನ ಕರ್ಕೊಂಡು ಹೋಗಕ್ ಬಂದಿದೀವಿ. ಬರಲ್ಲ ಅಂದ್ರೆ ನಾವು ಬಿಡೋದಿಲ್ಲ. ಅಂಕಲ್, ಮನೆಗೆ ಹೋಗೋಣ ಬನ್ನಿ. ಅಂಕಲ್ ಕಚ್ಚಕ್ಕೆ ಬರ್ತಾ ಇದಾರೆ. ಹಿಂಗೆಲ್ಲ ಕರೆದ್ರೆ ಅವ್ನು ಬರಲ್ಲ. ಒಂದ್ ನಿಮಿಷ ಅಣ್ಣಯ್ಯ, ಬಾರ 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 ಬಾರ, ನಡಿ ಹೋಗೋಣ. ಬಾ ಬಾ. ಹಬ್ಬ, ನಿಜವಾದ ಮಂಗನ್ ಬೇಕಾದ್ರೆ ಹಿಡಿಬೋದು, ಇವನ್ ಹಿಡಿಯಕ್ಕಾಗಲ್ಲ ಅತ್ಯಮ್ಮ. ವೈಶಾಲಿಗೆ ಏನೇ ಮಾಡೋದು? ಲೇ ಪಾರೋ, ನಿನ್ ಗಂಡಂಗ್ ಬಾಲ ಇರೋವರೆಗೂ ತೊಂದ್ರೆ ತಪ್ಪಿದ್ದಲ್ಲ ಕಣ. ಬಾಲನೆ ಕಟ್ ಮಾಡ್ಬಿಡ್ತೀನಿ. ಹಾಗೆಲ್ಲ ಮಾಡ್ಗಿಡಿಯ. ಬಾಲಲ್ಲಿ ಪ್ರಾಣ ಇರುತ್ತೆ, ಕಟ್ ಮಾಡಕ್ ಹೋದ್ರೆ ನಿನ್ಗೆ ಅಪಾಯ. ಬಾಲದಲ್ಲಿ ಪ್ರಾಣ ಇರುತ್ತಾ? ಹಾಗಾದ್ರೆ ನಾನು ಆಂಜನೇಯ ದೇವರಿಗೆ ಪೂಜೆ ಮಾಡಿ ನೀನ್ ಕೊಟ್ಟಿರೋ ಬಾಲನ ನೀನೇ ತಗೊಳಪ್ಪ ಅಂತ ಕೇಳ್ಕೊಳ್ತೀನಿ. ಮೊದ್ಲ ಕೆಲ್ಸ ಮಾಡು. ಏ ಪದ್ಮ, ಬಾಳೆ ಅಂತಂದಿರಿ, ನನ್ ಜೊತೆ ಬಾ. ಏನ್ ಮಾಡ್ಲಿ? ಬಾಲ ಕುಡಿದಾರೆ. ಹೇಗಾದ್ರೂ ಮಾಡಿ ಕಣ್ತಕ್ ಬಂದ್ಬಿಡು, ನಾವಿಬ್ರು ಮದ್ವೆ ಆಗೋಣ. ಒಂದ್ ಕೆಲಸ ಮಾಡ್ತಿದ್ರು, ಆಗ್ಲೇ ಬಂದಿದ್ದಲ್ಲ, ಹಂಗ್ ಬರ್ತೀನಿ. ಆಯ್ತು, ಬೇಗ ಬಾ ಬಾ ಬಾ. ನಿಮಗ್ ಬಾಲ ಇಲ್ಲ? ಬಾಲ ಇಲ್ವಾ? ಇಲ್ಲಮ್ಮ. ಬಾಲ ಇಲ್ಲಮ್ಮ, ಬಾಲ ಇಲ್ಲ. ಬಾಲ ಇಲ್ವಲ್ಲ, ಬಾಲ ಇಲ್ವಲ್ಲ. ಆಗ ಇದ್ದಿದ್ ಬಾಲ ನೋಡಿ ಈಗ ಇಲ್ವಲ್ಲ. ಬೇರೆ ಹತ್ರ ಕೇಳ್ಕೊಂಡ ತಕ್ಷಣ ಮಾಯ ಆಯ್ತಲ್ಲ. ಬಾಲ ಇಲ್ಲ, ಬಾಲ ಇಲ್ಲ, ನನ್ ಪತಿ ಪರಮೇಶ್ವರನ್ ಬಾಲ ಇಲ್ಲ. ಬಾಲ ಇಲ್ಲ, ನನ್ ಪತಿ ಪರಮೇಶ್ವರನ್ ಬಾಲ ಇಲ್ಲ. ಹೊರಟಾಯ್ತು. ಥ್ಯಾಂಕ್ಸ್ ಇವ್ರೆ, ಥ್ಯಾಂಕ್ಸ್. ಯಾರಿಗೆ ಬಾಲ ಇದೆ? ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ನನ್ ಪತಿ ಪರಮೇಶ್ವರನ್ ಬಾಲ ಇಲ್ಲ, ಹೋಯ್ತು. ನಿನ್ ಗಂಡಂಗ್ ಬಾಲ ಯಾವಾಗ್ಲೇ ಬಂದಿತ್ತು? ಇವಾಗ ತಾನೇ ಬಂದಿತ್ತಲ್ಲ. ಪೆಟ್ಟಿ ಕಟ್ಕೊಂಡಿದ್ದೀನಿ. ನಿಜ ಏನು ಅಂತ ಹೇಳಿ ತುಂಬಾ ದುಡ್ಡು ಕೊಡ್ತೀನಿ. ನೋಡಿ, ಇತ್ತೀಚೆಗೆ ಶಾಸ್ತ್ರನ ವಿಚಿತ್ರವಾಗಿ ಹೇಳೋದೇ ಒಂದು ಫ್ಯಾಷನ್ ಆಗೋಗ್ಬಿಟ್ಟಿದೆ. ನಾನು ಬಾಲದ ಬಗ್ಗೆ ಹೇಳಿದೆ. ಮನುಷ್ಯ ಬೇರೆ, ಮಂಗ ಬೇರೆ. ಮಂಗ ಮನುಷ್ಯನಾಗಬಹುದೇ ಹೊರತು ಮನುಷ್ಯ ಮಂಗನಾಗೋಕ್ ಸಾಧ್ಯ ಇಲ್ಲ. ಬಾಲ ಬೆಳೆಯೋದಿಲ್ಲ. ನೀವೇನು ಯೋಚನೆ ಮಾಡಬೇಡಿ, ನಿಶ್ಚಿಂತರಾಗಿರಿ. ಮತ್ ನೀವ್ ಯಾಕೆ ಸುಳ್ಳು ಶಾಸ್ತ್ರ ಹೇಳಿದ್ದು?
ಈ ಮನೆಯವರೆಲ್ಲ ಸೇರಿ ನನ್ನ ಶಾಸ್ತ್ರದ ಬಗ್ಗೆ ಗೇಲಿ ಮಾಡಿದ್ರಿ, ಅದಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ನಾನು ಮಂಗನ ಶಾಸ್ತ್ರ ಹೇಳಿದೆ.